ತನ್ನ ಸೀರೆ ಸೆರಗನ್ನೇ ಹರಿದು ಆ ಗುರುಗಳಿಗೆ ಉಡಿಸ್ತಾಳೆ. ಆ ಗುರುಗಳಿಗೆ ಉಡಿಸಿದ ತಕ್ಷಣ ಮತ್ತು ಅಲ್ಲಿದ್ದ ಜನರಿಗೆ ಎಂಥರಿಗಾದ್ರೂ ಅನುಮಾನ ಆಗ್ಬಿಡ್ತಲ್ಲ, ಈ ಅಮ್ಮ ಒಬ್ಬ ಬೇರೆ ಪರಪುರುಷನಿಗೆ ತನ್ನ ಸೀರೆ ಸೆರಗನ್ನೇ ಹರಿದು ಉಡಿಸ್ತಾಳಲ್ಲ ಅಂತಂದೇಳಿ ಯಾರೋ ಒಬ್ರು ಹೋಗಿ ಅವ್ರ ಗಂಡನಿಗೆ ಹೇಳ್ತಾನಂತೆ. ಹಾಗಾದ್ರೆ ಸರ್ ಇದು ಮನೇನ ಪರಿವರ್ತನೆ ಮಾಡಿ ದೇವಸ್ಥಾನ ಮಾಡಿರೋದು ಇದನ್ನ ಹಂಗಾರೆ. ದೇವಸ್ಥಾನ ಆಗಿರೋದು. ಈಗೂ ನಾವು ಈ ತೊಟ್ಲು ಮಠ, ಹಂಗಾಗಿ ಇದು ತೊಟ್ಲು ಮಠ ಅಂತಾನೆ ಪ್ರಸಿದ್ಧ ಆಯ್ತು ಅವತ್ತಿಂದ. ಒಬ್ಬ ದಿಗಂಬರನಾಗಿರ್ತಕ್ಕಂಥ ನೀನು ನನ್ನ ನೋಡಿ ಒಬ್ಬ ದೈವ ಪುರುಷ ಅಂತಂದು ಹೇಳಿ ನೀನು ಅವಾಗೇ ಕಂಡಿಡಿದೆ ಅಂದ್ರೆ ನೀನೇ ನನ್ನ ತಾಯಿಯಮ್ಮ. ಹಂಗಾಗಿ ನಾನೇ ನಿನ್ನ ಮನೆಯಲ್ಲಿ ಒಬ್ಬ ಚಿಕ್ಕ ಮಗುವಾಗಿ, ಈ ದಿಗಂಬರ ವೇಷದಲ್ಲೇ ಚಿಕ್ಕ ಮಗುವಾಗಿ ನಾನು ಹುಟ್ಟಿ ನಿನ್ನ ಹತ್ರನೇ ಬೆಳಿತೀನಿ ಅಂತಂದೇಳಿ ಈ ಮನೆಯಲ್ಲಿ ಒಬ್ಬ ಶಿಶು ಆಗಿ ಬೆಳಿತಾನೆ ಕೊಟ್ರೇಶ್ವರ. ಬೇಡ್ಕೊಂಡಿರ್ತಾಳೆ, ನನಗೆ ಗಂಡು ಮಗುನ ತೇರಾಗೋದ್ರೊಳಗೆ ಗಂಡು ಮಗುನ ಕೊಡಪ್ಪ ಅಂತಂದೇಳಿ. ಆ ತೇರಾಗೋದ್ರೊಳಗೆ ಆಕಿ ಗಂಡು ಮಗು ಆಗುತ್ತೆ. ಈಗ ಆಕಿ ಹೇಳಿದ ಪ್ರಕಾರ ತೇರ್ಗಾಲಿಗೆ ಹಾಕ್ಬೇಕಲ್ಲ ಬಟ್ ಆದ್ರೆ ಆಕೆ ಹಾಕಲ್ಲ, ಬೈಯಕ್ಕೆ ಒಂದು ಮಗುನ ಮೇಲಿಂದ ಆದ್ರೂ ತೇರು ಹೋಗೋದೇ ಇಲ್ಲ. ಮುಂದೆ ಹೋಗ್ಲಿಲ್ಲ. ಯಾವಾಗಿಂದ ಹೇಳ್ತಿರೋದು ನೀವು ಕತೆ? ಬಹಳ ಹಳೆ ನಮ್ಮಪ್ಪ ಕಾಲದಾಗ ಹೇಳಿ, ನಮ್ಮಪ್ಪರು ಹೇಳಿದ್ದಾರೆ. ಸರ್ ಈಗ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ನಮ್ಮನ್ನ? ಸರ್ ಇದು ತೊಟ್ಲು ಮಠ ಅಂತಂದೇಳಿ ಇದ್ರದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಮಠ ಇದು. ಒಂದೊಂದಕ್ಕೂ ಒಂದೊಂದು ವಿಶೇಷ ಅಂದ್ರೆ ಒಂದೊಂದು ಮಠಕ್ಕೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಮಠ ಇದು ತೊಟ್ಲು ಮಠ ಅಂತಂದೇಳಿ. ಈ ಮಠದ ವಿಶೇಷ ಏನಪ್ಪ ಅಂತಂತಂದರೆ, ಕೊಟ್ರೇಶ್ವರರು ಒಬ್ಬ ಹುಚ್ಚನವತಾರಿಯಾಗಿ ಈ ಊರಲ್ಲಿ ಸಂಚಾರ ಮಾಡಬೇಕಾದ್ರೆ ಅವರು ಏನು ಮಾಡಿದಾರೆ, ಒಂದು ದಿವಸ ಏನಾಗುತ್ತಂದ್ರೆ ಅವ್ರು ಹುಚ್ಚನಾಗಿ ಈ ಊರ ಜನೆಲ್ಲ ಕಲ್ಲು ತಾಂಡು ಹೊಡಿತಿರ್ತಾರೆ. ಗುರುಗಳಿಗೆ ಕಲ್ಲು ತಾಂಡು ಹೊಡಿಬೇಕಾದ್ರೆ ಅವರು ಒಬ್ಬ ದಿಗಂಬರರಾಗಿ ಅಡ್ಡಾಡ್ತಿರೋದಕ್ಕೆ ಕಲ್ತಾಂಡು ಹೊಡಿತಿರ್ತಾರೆ. ಈ ಕಲ್ತಾಂಡು ಹೊಡೋದ್ರಿಂದ ಇಲ್ಲಿ ಒಬ್ಬ ನಿಂಬೆಕ ಅಂತಂದೇಳಿ ಈ ಒಂದು ವಾಸವಾಗಿರ್ತಕ್ಕಂಥ ಈ ಮನೆಯಲ್ಲಿ ಅವಾಗ ಇದು ಮನೆ ಟೈಪ್ ಇರುತ್ತಿದ್ದು ಮೊದಲಿಗೆ. ಈ ವಾಸವಾಗಿರ್ತಕ್ಕಂಥ ಈ ಅಕ್ಕ, ಈ ನಿಂಬೆಕ ಆ ಒಬ್ಬ ದಿಗಂಬರಾಗಿರ್ತಕ್ಕಂಥ ಕೊಟ್ರೇಶ್ವರನ್ ನೋಡಿ, ನೀನು ದೈವ ಪುರುಷನ, ಆಯಮ್ಮನು ದೈವ ಪುರುಷ ಅವರಲ್ಲಿ ಅವಾಗೇ ಕಾಣ್ತಾಳೆ. ಅರ್ಜುನ ಮಹಿಳೆ ಕಾಣ್ತಾಳೆ, ಈ ಅಮ್ಮನು ಆವಾಗ ಕಾಣ್ತಾಳೆ. ಇಂಥ ನೀನು ದೈವ ಪುರುಷನಾಗಿ ನೀನು ಈ ದಿಗಂಬರವಾಗಿ ಯಾಕೆ ಅಡ್ಡಾಡ್ತೀಯಪ್ಪ, ಇವರೆಲ್ಲ ಈ ಹುಡ್ರು ಕೂಟಾಗ ಯಾಕೆ ನೀನು ನೋಡ್ಸ್ಕೊಂತೀಯಪ್ಪ ನೀನು ಅಂತಂದೇಳಿ ತನ್ನ ಸೀರೆ ಸೆರಗನ್ನೇ ಹರಿದು ಆ ಗುರುಗಳಿಗೆ ಉಡಿಸ್ತಾಳೆ. ಆ ಗುರುಗಳಿಗೆ ಉಡಿಸಿದ ತಕ್ಷಣ ಮತ್ತು ಅಲ್ಲಿದ್ದ ಜನರಿಗೆ ಎಂಥರಿಗಾದ್ರೂ ಅನುಮಾನ ಆಗ್ಬಿಡ್ತಲ್ಲ, ಈ ಅಮ್ಮ ಒಬ್ಬ ಬೇರೆ ಪರಪುರುಷನಿಗೆ ತನ್ನ ಸೀರೆ ಸೆರಗನ್ನೇ ಹರಿದು ಉಡಿಸ್ತಾಳಲ್ಲ ಅಂತಂದೇಳಿ ಯಾರೋ ಒಬ್ರು ಹೋಗಿ ಅವ್ರ ಗಂಡನಿಗೆ ಹೇಳ್ತಾನಂತೆ. ನೋಡ್ರಿ ನಿನ್ನ ಹೆಂಡ್ತಿ ಹೋಗಿ ಒಬ್ಬ ಪರಪುರುಷನಿಗೆ ದಿಗಂಬರನಾಗಿದ್ದ ಅವನಿಗೆ ಸೀರೆ ಸೆರಗ ಹರಿದು ಉಡಿಸಿದ್ದಾಳೆ, ಹೋಗ್ರಿ ನೋಡ್ರಿ ಅಂದಾಗ ಅವನು ಸಡನ್ಲಿ ಯಾರು ಏನಂತ ನೋಡಿದ್ರೆ ಜಲ್ಲೆಲ್ಲೇ ಬಂದು ಹೆಂಡ್ತಿನ ಕೇಳ್ತಾನೆ, ನಿನ್ನ ಸೀರೆ ಸೆರಗ ತೋರಿಸು ಅಂತಂದೇಳಿ. ಆ ಎಮ್ಮ ಸೀರೆ ಸೆರಗ ತೆಗೆದು ಹಿಂಗೆ ನೋಡಿದೆ ಅಂದ್ರೆ ಅದು ಹಂಗೆ ಇರುತ್ತೆ, ಸೀರೆ ಸೆರಗ ಹಂಗೆ ಇರುತ್ತೆ, ಏನೇನು ಆಗಿರಲ್ಲ, ಹಂಗೆ ಇರುತ್ತೆ. ಅಲ್ಲಿ ಯಾರೋ ಬಂದು ನನಗೆ ಹೇಳಿದ್ರೆ ನೀನು ಸೀರೆ ಸೆರಗ ಯಾರೋ ಒಬ್ಬ ದಿಗಂಬರಿಗೆ ಉಡಿಸಿದೆ ಅಂತಲ್ಲ, ಒಬ್ಬ ಹುಚ್ಚಿಗೆ ಅಂತಂದು. ಆ ಹುಚ್ಚೆಲ್ಲದನ್ನ ಬಾಯಲ್ಲಿ ನೋಡೋಣ ಅಂತಂದೇಳಿ ಆ ಹುಚ್ಚನ್ನು ಹುಡ್ಕೊಂಡು ಹೋಗಿ ನೋಡಿದ್ರೆ ಅವರ ಒಂದು ಸೊಂಟಕ್ಕೂ ಸೀರೆ ಸೆರಗ ಹಂಗೆ ಇರುತ್ತೆ. ಮತ್ತು ಇದು ಹೆಂಗೆ ಬಂತು ಅಂದಾಗ ಅವಾಗ ಅವರಿಗೆ ಪರಿಜ್ಞಾನ ಆಗುತ್ತೆ, ಇವರೊಬ್ಬ ದೈವ ಪುರುಷರು, ನಾನು ಮಾಡಿದ್ದೆ ತಪ್ಪು ಅಂತಂದೇಳಿ ಆ ಗಂಡ ಅವರ ಗುರುಗಳಿಗೆ ಅಡ್ಡು ಬಿದ್ದು ತಪ್ಪಾಯ್ತು ಅಂತ ಕ್ಷಮಿಸು ಅಂತಂದೇಳಿ ಬೇಡ್ಕೊತಾರೆ. ಆವಾಗ ಆ ನಿಂಬೆಕ ಇದನ್ನೇ ಒಂದು ಪವಾಡ ಆಗಿ ನನ್ನ ಗಂಡಗೆ ತೋರಿಸಿ ನನ್ನ ಗಂಡನ ಮನ ಪರಿವರ್ತನೆ ಮಾಡಿದಪ್ಪ, ನನಗೆ ಇಷ್ಟು ದಿನ ಆದರೂ ನನಗೊಂದು ಸಂತಾನ ಭಾಗ್ಯ ಆಗಿಲ್ಲ, ಹಂಗಾಗಿ ಒಂದು ಸಂತಾನ ಭಾಗ್ಯ ಒಂದು ಆಶೀರ್ವಾದ ಮಾಡು ಅಂತಂದೇಳಿ ಇಬ್ಬರು ಗಂಡ ಹೆಂಡತಿ ಆ ಗುರುಗಳ ಪಾದಕ್ಕೆ ಬಿಡ್ತಾರೆ. ಆವಾಗ ಹೇಳ್ತಾರೆ, ನಾನು ಒಬ್ಬ ದಿಗಂಬರನಾಗಿರ್ತಕ್ಕಂಥ ನೀನು ನನ್ನ ನೋಡಿ ಒಬ್ಬ ದೈವ ಪುರುಷ ಅಂತಂದೇಳಿ ನೀನು ಅವಾಗೇ ಕಂಡಿಡಿದೆ ಅಂದ್ರೆ ನೀನೇ ನನ್ನ ತಾಯಿಯಮ್ಮ. ಹಂಗಾಗಿ ನಾನೇ ನಿನ್ನ ಮನೆಯಲ್ಲಿ ಒಬ್ಬ ಚಿಕ್ಕ ಮಗುವಾಗಿ, ಈ ದಿಗಂಬರ ವೇಷದಲ್ಲೇ ಚಿಕ್ಕ ಮಗುವಾಗಿ ನಾನು ಹುಟ್ಟಿ ನಿನ್ನ ಹತ್ರನೇ ಬೆಳಿತೀನಿ ಅಂತಂದೇಳಿ ಈ ಮನೆಯಲ್ಲಿ ಒಬ್ಬ ಶಿಶು ಆಗಿ ಬೆಳಿತಾನೆ ಕೊಟ್ರೇಶ್ವರ. ಅದಕ್ಕೋಸ್ಕರ ಆ ಶಿಶುವನ್ನ ತೊಟ್ಲಲ್ಲಾಗಿ ತೂಗಿದಕ್ಕೋಸ್ಕರನೇ ಇನ್ನು ತೊಟ್ಲು ಮಠ ಅಂತಾನೆ ಪ್ರಸಿದ್ಧಿ ಆಗಿರೋದು. ಈಗಲೂ ಇಲ್ಲಿ ನೀವು ತೊಟ್ಲು ನೋಡ್ಬೋದು. ಹಾಗಾದ್ರೆ ಸರ್ ಇದು ಮನೇನ ಪರಿವರ್ತನೆ ಮಾಡಿ ದೇವಸ್ಥಾನ ಮಾಡಿರೋದು ಇದನ್ನ ಹಂಗಾರೆ. ದೇವಸ್ಥಾನ ಆಗಿರೋದು. ಈಗೂ ನಾವು ಈ ತೊಟ್ಲು ಮಠ, ಹಂಗಾಗಿ ಇದು ತೊಟ್ಲು ಮಠ ಅಂತಾನೆ ಪ್ರಸಿದ್ಧ ಆಯ್ತು ಅವತ್ತಿಂದ. ತೊಟ್ಲು ಮಠ ಅಂತ, ತೊಟ್ಲಲ್ಲಿ ಹುಟ್ಟು ಬಂದಿರೋದ್ರಿಂದ ಕೊಟ್ರೇಶ್ವರರು ಒಬ್ಬ ಸನ್ಯಾಸಿಯಾಗಿ ತೊಟ್ಲಲ್ಲಿ ಆಡಿ ಬೆಳೆದದಕ್ಕೋಸ್ಕರನೇ ಇದು ತೊಟ್ಲು ಮಠ ಅಂತ ಈಗ ನೋಡ್ಬೋದು. ಈಗ ಬೆಳ್ಳಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಅದು ಮೊದಲಿಗೆ ಇದೇ ತೊಟ್ಲಲ್ಲಿ ಆಗಿ ಅಂತಂದೇಳಿ ಸ್ವಾಮಿಯ ತೊಟ್ಟಲು ಅಂತ ಹಾಕಿರಲ್ಲ ಸರ್. ಪರಮಾತ್ಮ ಇಲ್ಲಿ ತೊಟ್ಲಲ್ಲಿ ಆಡಿದಕ್ಕೋಸ್ಕರ ಇದನ್ನ ತೊಟ್ಲು ಮಠ ಅಂತಂದೇಳಿ ಅವತ್ತಿಂದ ಇದು ಪ್ರತೀತಿ ಇದೆ. ತೊಟ್ಲು ಮಠ ಕಾರಣ ಅಂದ್ರೆ ಹಂಗೆ ನಾವು ಆಗ್ಲೇ ನೋಡಿದ್ದು ಮೂರ್ಕಲ್ ಮಠ ಅಂತ, ಮೂರು ಮೂರ್ಕಲ್ ಮಠ ಅಂತಂದೇಳಿ ಅವ್ರು ಫಸ್ಟ್ ನೆಲೆಸಿದ್ದು. ಇದು ತೊಟ್ಲು ಮಠ ಅಂತಂದೇಳಿ. ತೊಟ್ಲು ಮಠ ಅಂತ ಶಿಶು ಆಗಿ ಆಡಿ ಬೆಳೆದಿರ್ತಕ್ಕಂಥ
ಮಠಕ್ಕೆ ತೊಟ್ಲು ಮಠ. ಸರ್ ಅಲ್ಲಿ ತೊಟ್ಲು ನೋಡೋದಲ್ಲ ನಾವು, ಅದು ಎಷ್ಟು ವರ್ಷ ಹಳದಿರ್ಬೋದು ಅಂತ? ಅದೇ ಹೇಳ್ತೀನಲ್ಲ, ಅಥವಾ ಅದು original ಅವಾಗಿಂದನೇ ಅವ್ರು ಏನು ಬಂದ್ರಲ್ಲ ಅವಾಗಿಂದನೇ ಇರ್ತಕ್ಕಂಥದ್ದು. ಅದು ನೀವೇನು ಇದು ಮಾಡಿಲ್ಲ? ಇಲ್ಲ, ಇದು ಬೆಳ್ಳಿ ಇದು ಮಾಡಿದ್ದಾರೆ. ಮೊದಲಿಗೆ ಒಂದು ಮಾಮೂಲಿ ತೊಟ್ಲನೇ ಇದ್ದಿದ್ದು, ಮರದ ಈಗ ಮರದ ತೊಟ್ಲನೇ, ಈಗ ಅದು ಬೆಳ್ಳಿನಾಗಿ ಇದು ಮಾಡಿದ್ದಾರೆ. ಓ, ಸುಮಾರು ಎಷ್ಟು ವರ್ಷದಿರ್ಬೋದು ಅಂತ ಹೇಳಿ? 16ನೇ ಶತಮಾನದ ಅಂತೀರಾ? ಅದೇ ಓ, ಬೆಳ್ಳಿ ಕೋಚ ಭಕ್ತರು ಕೊಟ್ಟಿದ್ರಲ್ಲಿ ಮಾಡ್ಸಿರೋದ್ರಿ ಅದು. ಅಂದ್ರೆ ಇಲ್ಲೇನೋ ಪವಾಡ ನಡೀತದ ಅಂದ್ರೆ ಏನೋ ಹರಕೆ ಹೊತ್ಕೊಂಡ್ರೆ ನಾನು ಬಂದ ಯಾರಾದ್ರೂ ಮಕ್ಕಳಾಗಿಲ್ಲ ಅಂತಂದ್ರೆ ಇಲ್ಲಿ ಬಂದು ಆ ತೊಟ್ಲು ತೂಗಿ ಹೋದ್ನೆ ಅಂದ್ರೆ ಒಳಗ್ ಬಿಡ್ತಾರೆ, ಹೋಗಕ್ಕಿಲ್ಲ. ಬಿಡ್ತಾರೆ. ಆ ತೊಟ್ಲು ತೂಗಿ ಹೋದ್ನಂದ್ರೆ ಆಗಿರೋ ಎಷ್ಟೋ ಉದಾಹರಣೆಗಳಿದೆ. ಮಕ್ಕಳು ಎಷ್ಟೋ ಬೇಡ್ಕೊಂಡ ಎಷ್ಟೋ ಉದಾಹರಣೆ. ಹೌದಾ? ಈ ಕಡೆ ಬರಲಿ. ಏನ್ ಹೇಳ್ರಿ? ಕೊಟ್ಟಲ ಬೇಡ್ಕೊಂಡು ಹೋಗ್ಯಾರ ಎಮ್ಮ ಮಕ್ಕಳು ಕೊಟ್ಟಲ್ಲ, ನನಗೆ ಗಂಡು ಮಗನ ಕೊಡ ಬೋರ್ಸ್ ತುಂಬ ತೇರು ಹೇಳ್ತಿ ಅಂತ ಬೇಡ್ಕೊಂಡು ಹೇಳ ಕೊಟ್ಟಾನ ಗಾಲಿಯಾಗ ಎದುರು ಬಿಟ್ಟಾಳ. ಗಾಲಿಗೆ ಹಾಕ್ತಂತ ಹೇಳ ತೇರು ಹಾಂ ತೇರು ಗಾಲಿಗೆ ಹೇಳಲ್ಲ. ಹೇಳಿದ್ಮೇಲೆ ಆಕೆ ಹಾಕಕ್ಕಾಗಿಲ್ಲ, ಒಳಗೊಂಬಿಡತ್ತೆ ನನ್ನ ಮಗನ ಹೆಂಗೆ ಹಾಕಂತ. ಅವಾಗ ಆಗ್ತೈತಿ ತೇರು ಎಳೆವಲ್ದು, ಅದು ಹೋಗೋದು ಮುಂದ್ಕ ಹೋಗೋದು. ಬೇಡ್ಕೊಂಡಿರ್ತಾಳೆ, ನನಗೆ ಗಂಡ್ ಮಗನ ತೇರಾಗೋದ್ರೊಳಗೆ ಗಂಡ್ ಮಗನ್ನೇ ಕೊಡಪ್ಪ ಅಂತ ಹೇಳಿ. ಆ ತೇರಾಗೋದ್ರೊಳಗೆ ಆಕಿ ಗಂಡ್ ಮಗು ಆಗುತ್ತೆ. ಈಗ ಆಕಿ ಹೇಳಿದ ಪ್ರಕಾರ ತೇರ್ಗಾಲಿಗೆ ಹಾಕ್ಬೇಕಲ್ಲ, ಬಟ್ ಆದ್ರೆ ಆಕೆ ಹಾಕಲ್ಲ. ಬೈಯಕ್ಕೆ ಒಂದು ಮಗುನ ಮೇಲಿಂದ ಆದ್ರೆ ತೇರು ಹೋಗೋದೇ ಇಲ್ಲ, ಮುಂದೆ ಹೋಗ್ಲಿಲ್ಲ. ಬಹಳ ಹಳೆ ನಮ್ಮಪ್ಪ ಕಾಲದಾಗ ಹೇಳಿ, ನಮ್ಮಪ್ಪರು ಹೇಳಿದ್ದ. ಅವಾಗ ಹಂಗಾತಲ್ಲ, ಮತ್ತೆಲ್ಲರೂ ಎಲ್ಲ ಭಕ್ತರೆಲ್ಲ ಯಾವ್ದು ಮುಡುಪು ಬೆಳಿಗ್ಗೆಂದಾರಪ್ಪ, ಅದಕ್ಕೆ ತೇರು ಹೋಗಲ್ದು ಅಂದು ಅಯ್ಯಮ್ಮನ ಹುಡುಕ್ಯಾಡ್ಯಾರ. ಸಿಕ್ಕತ್ತ ಅಯ್ಯಮ್ಮನ ಕರೆದು ಮತ್ತೆ ಗಾಲಿಗೆ ಹಾಕಿ ಬಾಳೆದಲ್ಲಿ ಇದು ಬಾಳೆಗೊನೆ ಆ ಎಲೆಗೆ ಹಾಕಿ ಮುಂದೆ ಹಾಕಮ್ಮ ಆತ ಕೊಟ್ಟಾನ. ಆತ ಕಸಂದ್ರೆ ಕಸಗಳು ಕೊಟ್ರು ಕೊಡ್ಲು ಹಾಕಿ ಹಿಂಗೇಳಿ ಹಾಕ್ಯಾರ. ಆಗ ಕಣ್ಣು ತಿರುಗಿ ಮುಂದಕ್ಕೆ ಹೋಗಿದ್ದು. ಮಗುಗೇನೋಗಿಲ್ಲ ಸರ್, ಹಂಗೆ ಹೇಳಿದ್ದೆ. ಹಂಗ ನಿಗಿ ನಿಗಿ ಹಂಗ ಆಡ ಕಾಲು ಕೈ ಹಿಂಗ ಅದಕ್ಕಂತ ಆಡ ಹಂಗ ಮಗು ಮಗು ಅದು ಪವಾಡ ಸರ್, ಅದು ಆಗಿರೋದು. ಯಾವ್ರ ಕೇಳಬೇಡಿ ಮಂದಿನ ಇಲ್ಲೇ ಯಾವ್ದ ಇಲ್ಲಿ ಕನ್ನಕಟ್ಟೆರ ಇಲ್ಲ, ಇಡೀ ಕರ್ನಾಟಕದ ಎಲ್ಲ ಬೇಡ್ಕೊಂಡು ಎಲ್ಲರಿಗೂ ಆಗಿದ್ದಾರೆ. ಅಂದ್ರೆ ಹರಕೆ ಏನು ಓದ್ತಿರ್ತೀವೋ ಅದು ಇದಾಗ ತನಕ ಕೂಡ ಆತ ಬಿಡಲ್ಲ, ಆತ ಫಲಿಸುತ್ತೆ. ನನ್ನ ಉದಾಹರಣೆಗಳೇ ಎಷ್ಟೋ ಇದಾವೆ. ಹೇಳಿ ಸರ್, ಯಾವ್ದಾದ್ರು ಒಂದು ಆ ಥರದ್ದು ಯಾವ್ದಾದ್ರು? ಬೆಂಗಳೂರೊಬ್ರು, ಅವ್ರಿಗೆ ಪಾಪ ಭಾಳ ದಿವಸದಿಂದ ಮಕ್ಕಳಾಗಿದ್ದಿಲ್ಲ. ಅವರು ಹಿಂಗೆ ಬಂದು ಅವರು ಬಂದು ಹಿರೇಮಠದಲ್ಲಿ ಕಾಯಿ ತುಂಬಿಸ್ಕೊಂಡು ಬಂದು ಇಲ್ಲಿ ತೊಟ್ಲಲ್ಲಿ ತೂಗಿ ಹೋಗಿದ್ರು. ಅವ್ರಿಗೆ ಅವಳಿ ಜವಳಿಗೆ ಹೆಣ್ಮಗು ಆಗಿದೆ, ಈಗೂ ಇದ್ದಾರೆ. ಈಗೆಲ್ಲ ಒಂದು 3 ವರ್ಷ ಆಯ್ತು. ಹಂಗಾರೆ ಪರಮಾತ್ಮ ಮಕ್ಕಳಿಂದ ಮಕ್ಕಳು ಕೊಟ್ಟರೆ. ಸರ್ ನೀವು 5 ಜನ ಅಂತ ಹೇಳಿದ್ರಲ್ಲ, ಇಲ್ಲಿದೆಲ್ಲ ಅವರೇ ಸರ್, ಪಂಚಗಣಾಧೀಶ್ವರರು. ಅರಸೀಕೆರೆ, ಹರಪನಹಳ್ಳಿ, ಕೊಟ್ಟೂರು, ನಾಯಕನಹಟ್ಟಿ, ಕೋಲಹಳ್ಳಿ. 5 ಜನಕ್ಕೆ ಇಲ್ಲಿ ಮೇನ್ ಮಧ್ಯಕ್ಕೆ ಇರ್ತಕ್ಕಂಥವ್ರೆ ಗುರುಕೊಟ್ರೇಶ್ವರರು. ಅವ್ರು 5 ಮಂದಿಗೂ ಗುರುವಾಗಿ ಬಂದಿರತಕ್ಕಂಥವ್ರು. ಇಲ್ಲಿರ್ತಕ್ಕಂಥದ್ದು ಹೆಸರು ಅಂದ್ರೆ ತೊಟ್ಲು ಮಠದ ಕೊಟ್ರೇಶ್ವರ. ಇವರು ಕೊಟ್ರೇಶ್ವರ ಪವಾಡಕ್ಕೋಸ್ಕರ ಆ ಹೆಸರು ಬಂದಿದೆ. ಪವಾಡ ಇದೆ ಕೊಟ್ರೇಶ್ವರಲ್ಲಿ ಇಲ್ಲಿ ಇರೋದು. ಈ ಪವಾಡದ ಒಂದು ಸ್ವರೂಪ ಆಗಿ ಅವರು ಕೊಟ್ರೇಶ್ವರನ ಅವತ್ತಿಂದ ಪೂಜೆ ಮಾಡ್ಕೊಂತ ಬಂದಿರೋದು. ಇದು ಒಂದು ಮಠ. ಸರ್, ಹಿಂಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನೀವು ಬಂದ್ರಿ, ನೋಡಿದ್ವಿ, ನಿಮ್ಮ ಪರಿಚಯ ಒಂದು ಮಾಡ್ಕೊಡಿ, ಏನಕ್ಕೋಸ್ಕರ ಬಂದಿರೋ ಉದ್ದೇಶನ ಹೇಳ್ಬಿಡಿ ಹಂಗೆ. ನನ್ನ ಹೆಸರು ನಟರಾಜ್ ಅಂತೇಳಿ, ನಾನು PWD ಕಾಂಟ್ರಾಕ್ಟರ್ ಅಂದರೆ ಗುತ್ತಿಗೆದಾರ. ನಂದು ಪ್ರಾಪರು ಚಿಕ್ಕಮಗಳೂರು ಡಿಸ್ಟಿಕ್ಕು, ಅಜ್ಜಂಪುರ ತಾಲೂಕು, ಶಿವನಿ ಹೋಬಳಿ. ನಮ್ಮೂರು ಶಂಭೈನೂರು ಅಂತ ಹೇಳ್ಬಿಟ್ಟು. ನಮ್ಮ ತಂದೆಯವರು ಲಾಸ್ಟ್ ಟೈಮ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗಿದ್ದರು, ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ದರು. ನಾನು ಇಲ್ಲಿಗೆ ಲಾಸ್ಟ್ ಟೈಮು ನಮ್ಮ ತಾಯಿಯವ್ರು 3-4 ವರ್ಷದಿಂದ, ಐ ಥಿಂಕ್ ಒಂದು 5 ವರ್ಷದಿಂದ ಬರ್ತಾ ಇದ್ದಾರೆ. ಇಲ್ಲಿ ಬಂದು ಅವರು ಇದನ್ನು ನಮಸ್ಕಾರ ಮಾಡಿ ಅರ್ಕೆಯನ್ನು ಮಾಡ್ಕೊಂಡಾಗೆಲ್ಲ ಒಳ್ಳೇದಾಗ್ತಾಯಿದೆ. ನಮ್ಮ ಮದುವೆನೂ ಆಯಿತು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾವು ಬಂದ್ಬಿಟ್ಟು ಇಲ್ಲೇ ದೇವ್ರ ಹತ್ರ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. ನಮ್ಮ ಮನೆಯವರು ಪ್ರೆಗ್ನೆಂಟ್ ಆಗಲಿ ನೆಕ್ಸ್ಟ್ ಇಯರ್ ಅಂತ ಹೇಳ್ಬಿಟ್ಟು ಆಗಿದೆ. ಚೆನ್ನಾಗಿದ್ದೀವಿ, ಆಶೀರ್ವಾದ ತುಂಬ ಚೆನ್ನಾಗಿದೆ. ಇಲ್ಲೇ ಫಸ್ಟ್ ಬೇಡ್ಕೊಂಡಿದ್ದು ಮತ್ತೆ ನಮ್ಮ ಮನೆದೇವರಲ್ಲೂ ಹೋಗ್ತಾ ಇರ್ತೀವಿ ಅಷ್ಟೇ. ಇಲ್ಲೇ ಫಸ್ಟು ಬೇಡ್ಕೊಂಡಿದ್ದು. ನಮ್ಮ ಕಡೆಯಿಂದ ತುಂಬ ಜನ ಬರ್ತಾರೆ ಇಲ್ಲಿಗೆ, ಮಿನಿಮಮ್ ಒಂದು 2,500 ಜನ ಬರ್ತಾರೆ. ಪಾದಯಾತ್ರೆನೂ ಒಂದು 2,000 ಜನ ಹತ್ತಿರ ಪಾದಯಾತ್ರೆ ಬರ್ತಾರೆ.
ಟ್ರೈನಲ್ಲಿ ಒಂದು 1000 ಜನ ಬರ್ತಾರೆ. ನಮ್ಮ ತಾಯಿಯವರು ವರ್ಷ ಪಾದಯಾತ್ರೆ ಒಂದು 15 ಅವ್ರಿಗೆ ಎಷ್ಟು ವರ್ಷ ಸರ್ ಅಮ್ಮರಿಗೆ? ನಮ್ಮ ತಾಯಿಯವ್ರಿಗೆ 62 ವರ್ಷ ಸರ್. 60 ವರ್ಷ ಆದ್ರೂ ಪಾದಯಾತ್ರೆ ಬರ್ತಾರೆ? ಆದರೂ ಪಾದಯಾತ್ರೆ ಬರ್ತಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅವ್ರು ಪಾದಯಾತ್ರೆ? ಅವರು ಇಲ್ಲಿ ಒಂದೊಂದ್ಸಲ ಚನ್ನಗಿರಿಯಿಂದ ಮುಂದೆ ಸ್ವಲ್ಪ ದೂರ ಬರ್ತಾರೆ, ಟ್ರ್ಯಾಕ್ಟರ್ ಬರ್ತಾರೆ, ನಮ್ಮ ವೆಹಿಕಲ್ಗಳು ಬರ್ತವೆ, ನಮ್ಮೂರವ್ರದ್ದು ಬರ್ತಾರೆ, ಆ ವೆಹಿಕಲ್ಗಳಲ್ಲಿ ಬರ್ತಾರೆ ಸ್ವಲ್ಪ ದೂರ. ಅವ್ರಿಗೆ ಎಷ್ಟೆಷ್ಟು ದೂರ ಸೆಂಟ್ರಲ್ ಆಗುತ್ತೋ ಇಳಿತಾರೆ, ನಡ್ಕೊಂಡು ಬರ್ತಾರೆ. ಮಿನಿಮಮ್ ಒಂದು 40 ಕಿಲೋಮೀಟರ್ ಆದರೂ ನಡೀತಾರೆ. 40 ವಯಸ್ಸಲ್ಲೂ 62ನೇ ವಯಸ್ಸಲ್ಲೂ ಒಂದು ಮಿನಿಮಮ್ ಒಂದು 40-45 ಕಿಲೋಮೀಟರ್ ಮೇಲೆ ಇದು ಮಾಡ್ತಾರೆ. ನಮ್ಮ ದೊಡ್ಡಮ್ಮರು ಬರ್ತಾರೆ, ಅಂದರೆ ನಮ್ಮ ಅಮ್ಮ ಅಕ್ಕವರು ಅವರು ಇಬ್ಬರು 3 ಜನ ಬರ್ತಾರೆ. ಇಲ್ಲೇ ಮಹಿಮೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಮೇಲೆ ಎಲ್ಲ ನಮ್ಮ ಜೀವನನೇ ಆಗಲಿ ಇನ್ನೊಂದೇ ಆಗಲಿ ಎಲ್ಲ ಚೆನ್ನಾಗಿ ಆಗ್ತದೆ. ಒಟ್ಟಿಗೆ ತುಂಬಾ ಚೆನ್ನಾಗಿದ್ದೀರಿ ಹಾಗಾದ್ರೆ. ಈಗ ಸದ್ಯದ ಮಟ್ಟಿಗೆ ಈ ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ಯಾವುದೇ ತೊಂದರೆ ರಾಜಕೀಯದಲ್ಲೇ ಆಗಲಿ ಇನ್ನೊಂದರಲ್ಲೇ ಆಗಲಿ ಯಾವುದ್ರಲ್ಲೂ ತೊಂದರೆ ಕೊನೆವರೆಗೂ ಚೆನ್ನಾಗಿದೆ. ದೇವರ ಆಶೀರ್ವಾದ ಕೊನೆವರೆಗೂ ಇರುತ್ತೆ. ನಾವು ದೇವ್ರಿಗೆ ನಾವು ಕೊನೆವರೆಗೂ ನಡ್ಕೊಂತೀವಿ. ತುಂಬ ಚೆನ್ನಾಗಿ. ಈಗ ನೀವು ಬಂದಿರೋದಂಗಾರೆ ತೊಟ್ಲು ಮಠ ಇಲ್ಲಿ ಬಂದಿರೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಪ್ರಸಾದ ಇರುತ್ತೆ. ಪ್ರಸಾದ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ನೆಕ್ಸ್ಟ್ ಗಜ್ಜಿಗೆ ಮಠಕ್ಕೆ ಹೋಗ್ತೀವಿ. ಇಲ್ಲಿ ಬಂದಮೇಲೆ 3 ಮಠಕ್ಕೂ ಹೋಗ್ಬಿಟ್ಟು ನಾವು ಹೊರಡ್ತೀವಿ. ಎಲ್ಲ 3 ಮಠ ನೀವು ವಿಸಿಟ್ ಮಾಡಿ ಹೋಗೋದು? ನಮ್ಮೂರಿಲ್ಲಿಂದ 180ರಿಂದ 190 ಕಿಲೋಮೀಟರ್, 200 ಕಿಲೋಮೀಟರ್ ಹತ್ರ ಆಗುತ್ತೆ. ಅಲ್ಲಿಂದ ಪ್ರತಿ ವರ್ಷ ಬರ್ತಿದ್ದೀರಿ? ಈಗ ವರ್ಷ ಬರ್ತೀನಿ ನಾನು. ಸೆಂಟ್ರಲ್ ಈ ಕಡೆ ಹೋಗಿ ನಮ್ಮ ಮನೆಯವ್ರದ್ದು ಇಲ್ಲೇ ಇಳ್ಕಲ್ಲು, ಹೊಸಪೇಟೆಯಿಂದ ಮುಂದೆ. ಬರುವಾಗ ಆಂದವೇ ಗಾಡಿಯಲ್ಲಿ ಬಂದ್ರೆ ಹಿಂಗೆ ಬಂದು ಹೋಗ್ತೀವಿ. ಈಗ 2ನೇ ಸಲ ಈ ದೇವಸ್ಥಾನಕ್ಕೆ ಬಂದಿರೋದು. ಒಟ್ಟ ನಿಮಗಂತೂ ಆತನಿಂದ ಕೃಪೆಯಿಂದ ಭಾರಿ ಒಳ್ಳೆದಾಗಿದೆ. ತುಂಬಾನೇ ಒಳ್ಳೆಯದಾಗಿದೆ. ತುಂಬ ಒಳ್ಳೆಯದಾಗಿದೆ. ಇನ್ನೂ ಸ್ವಲ್ಪ ಒಳ್ಳೆದಾಗಲಿ ಸರ್. ಹೀಗೆ ಥ್ಯಾಂಕ್ ಯು ಸರ್. ಧನ್ಯವಾದ. ತೊಟ್ಲು ಮಠದೆಲ್ಲ ಹೇಳಿದ್ರಿ, ಇದ್ರದ್ದೆಲ್ಲ ಹೇಳ್ತೀನಿ ಅಂತ ಹೇಳಿದಿರ. ಈಗ ಒಂದಿಷ್ಟು ಚರ್ಚೆಗಳು ಮಾಡೋದಾದ್ರೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪವಾಡಗಳು ಅಂತ ನಡೆದಿರ್ತವೆ, ನಿಮ್ಮ ಮಂತಂದಿಂದನೂ ಬಂದಿರ್ತವೆ, ವಂಶಸ್ಥರಿಂದನೂ ಬಂದಿರುತ್ತೆ. ಯಾವ್ದಾರ ಆದಂಥ ಒಂದು ಘಟನೆಗಳು ಸರ್? ಇಲ್ಲಿದೆ ಹೇಳ್ಬಿಡ್ತೀನಿ. ದೇವಸ್ಥಾನ ಇದರದೇ ತೊಟ್ಲು ಮಠದ್ದೇ ಒಂದು ವಿಶೇಷ ಏನಂದರೆ, ನನಗೂ ಮದುವಾಗಿ 6 ವರ್ಷ ಆದರೂ ನನಗೆ ಮಕ್ಕಳಾಗಿರಲಿಲ್ಲ. ಮೀನ್ಸ್ ನಮ್ಮ ಮನೆಯವ್ರಿಗೆ ಹೇಳಿದೆ, ನಮ್ಮ ಮನೆಯವ್ರು ಅಲ್ಲಿ ಇಲ್ಲಿ ತೋರಿಸೋಣ ಅಂತಂದ್ರೆ ನನಗೆ ತೋರಿಸೋ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ನಾನು ಹೇಳಿದೆ, ಯಾಕಂದರೆ ನಾವು ಆತನ ಸೇವೆ ಮಾಡ್ತೀವಿ ಅಂದರೆ ನಾವು ಆತನ ಕೃಪೆಗೆ ಹೋದಾಗ ಮಾತ್ರ ನಮಗೇನಾದರೂ ಆತ ಕೊಡೋಕ್ಕೆ ಸಾಧ್ಯ. ಹಂಗಾಗಿ ಆತನ ಸೇವೆಗೆ ಅಂದ್ರೆ ಆತಗೆ ಹೆಂಗಿರಬೇಕು ಅದೇ ರೀತಿಯೇ ನಮಗೆ ಮಕ್ಕಳು ಕೊಡೋಕ್ಕೆ ಸಾಧ್ಯ. ಈಗ ಸುಮ್ಮನೆ ನಾವು ಆತನ ಸೇವೆ ಇಲ್ದಂಗೆ ನಾವು ಹೋದ್ರೆ ಆಗಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ನಮ್ಮ ಮನೆಯವ್ರು ಆದರೂ ಆಯಿತು ಇಲ್ಲ ತೋರಿಸೋಣ ಅಂತ ಒಂದು 2-3 ಹತ್ರ ತೋರಿಸಿದ್ದು. ಇಲ್ಲಿ ನಮಗೆ ಅದು ಅನಿಸ್ಲಿಲ್ಲ. ಆವಾಗ ಹೇಳಿದಾಗ ಆಯಿತು, ನಾನು ನೀವು ಹೇಳ್ದಂಗೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ನೀನು ದಿನ ಬೆಳಗ್ಗೆ ಅಭಿಷೇಕ ನಡೆಯುತ್ತೆ, ಆ ಅಭಿಷೇಕಕ್ಕೆ ಹೋಗು, ಪ್ರತಿನಿತ್ಯ ಅಭಿಷೇಕಕ್ಕೆ ಹೋಗಿ ಕ್ರಿಯಾಪ್ರಸಾದ ತಗೋ. ಆ ಕ್ರಿಯಾಪ್ರಸಾದ ತಗೊಂಡೆ ಅಂದರೆ ದೇವ್ರು ಕೊಡ್ತಾನೆ ನಮಗೆ ಅಂತ ಅಂದ. ಆಯ್ತು ರೀ, ನಾನು ಹೋಗ್ತೀನಿ. ಇಲ್ಲಿ ಹಿರೇಮಠಕ್ಕೆ ಇಲ್ಲಿ ಬಂದು ಹೋಗಿದ್ರು. ಹಿರೇಮಠಕ್ಕೆ ಪ್ರತಿದಿನನೂ ನನ್ನ ಕೈಲಿ ಹೋಗೋಕ್ಕಾಗಲ್ಲ, ಗುರುವಾರ ಸೋಮವಾರ ಮಾತ್ರ ನಾನು ಹೋಗ್ತೀನಿ ಅಂತ ಅಂದ. ಆಯಿತು ಹೋಗು ಅಂತ. ಪ್ರತಿನಿತ್ಯ ಗುರುವಾರ ಸೋಮವಾರ ಅವರು ಯಾವಾಗ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ 3 ತಿಂಗಳಿಗೆ ಅವ್ರು ಕನ್ಸೀವ್ ಆದರು. ಆ 3 ತಿಂಗಳಿಗೆ ಕನ್ಸೀವ್ ಆದರು. ಅವರು ನಮ್ಮ ಮನೆಯವ್ರ ಬೇಡಿಕೆ ಏನಂದರೆ ನನಗೆ ಗಂಡು ಮಗುನೇ ಬೇಕು ಅನ್ನೋದು. ಅದೇ ಪ್ರಕಾರವಾಗಿ ನನಗೆ ಈಗ 4 ವರ್ಷ ಆಯ್ತು. ಅವನಿಗೆ ಗಂಡು ಮಗುವೇನೆ ಹುಟ್ಟಿದ್ದಾನೆ, 4 ವರ್ಷ. ಆತನ ಕ್ರಿಯಾಪ್ರಸಾದ ಬಿಟ್ಟೆ ಅವನು ಅದ್ಭುತವಾಗಿದ್ದಾನೆ. ಅವನಿಗೆ ಕೀರ್ತಿಭೂಷಣ ಅಂತಂದೇಳಿ. ಏನಂತ? ಕೀರ್ತಿಭೂಷಣ ಅಂತ. ಕಾರಣ ಏನಂದ್ರೆ ಕೊಟ್ರೇಶ್ವರನದು ಅದೂ ಒಂದು ಹೆಸರಂತೆ. ಅವ್ರ ನಾಮಾವಳಿಯಲ್ಲಿ ಕೀರ್ತಿಭೂಷಣ ಅನ್ನೋದು ಒಂದು ಹೆಸರಂತೆ. ಹಂಗಾಗಿ ಅದೇ ಹೆಸರನ್ನ ಅವ್ರು ಚಾಯ್ಸ್ ಮಾಡಿದ್ರು. ನೋಡ್ರಿ, ಎಷ್ಟೆಷ್ಟು ಪವಾಡಗಳು ಇಲ್ಲ ಕಣ್ಮುಂದೆ ಇರ್ತವೆ, ಕಂಡಿಡಿಯೋಕೆ ಭಾರಿ ಕಷ್ಟ. ಆಮೇಲೆ ಇಲ್ಲಿ ಬನ್ನಿ ಗಿಡ ಅಂತ ಅಂದ್ರೆ ಇಲ್ಲೇನೋ ಬನ್ನಿ ಮುಡಿತಾರೋ ಅಥವಾ ಏನು ವರ್ಷದಲ್ಲಿ? ಬನ್ನಿ ಮುಡೋದು ಇಲ್ಲಿ ವಿಶೇಷ ಇದೆ. ಇಲ್ಲೆಲ್ಲ ಕೊಟ್ರೇಶ್ವರದ್ದು ಅಲ್ಲಿ ಏನೇ ಕಾರ್ಯಕ್ರಮಗಳು ಕೊಟ್ರೇಶ್ವರ ನಡೆದು ಹಿರೇಮಠದಲ್ಲೇ ನಡೆಯೋದು. ಸರಿ. ಆ ಹಿರೇಮಠದಲ್ಲೇ ನಡೆಯೋದ್ರಿಂದ ಎಲ್ಲ ವಿಶೇಷ ಅಂದ್ರೆ ಅಲ್ಲಿದೆ. ಅಲ್ಲಿ ಬನ್ನಿ ಮುಡೋದು ಒಂದು ಅದು ಒಂದು ಅದ್ಭುತವಾಗಿರೋದು. ಅಲ್ಲಿ ಸ್ವಾಮಿ ಬನ್ನಿ ಮುಡಿಯಲ್ಲ, ಅಕ್ಬರ್ ಬಾಷಾ ಕೊಟ್ಟಂತ ಖಡ್ಗನೇ ಹೋಗಿ ಬನ್ನಿ ಮುಡಿಯೋದು. ಖಡ್ಗ ಅಲ್ಲಿ ನೋಡ್ಬೋದು. ಆಯುಧ. ಆದಿಶಕ್ತಿ ಏನು ಕೊಟ್ಟಿರ್ತಾರೆ, ಆದಿಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಖಡ್ಗನೇ ಹೋಗಿ ಬನ್ನಿ ಕಟ್ಟಿ ಅಂತ ಇದೆ, ಅಲ್ಲಿ ಹೋಗಿ ಬನ್ನಿ ಮುಡಿದು ಮತ್ತೆ ದೇವಸ್ಥಾನಕ್ಕೆ ಬಂದ್ಮೇಲೆ ಅಲ್ಲಿಂದ ಇಲ್ಲೆಲ್ಲ ಬನ್ನಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಬನ್ನಿ ಮುಡಿಬೇಕು ಫಸ್ಟ್, ಊರೊಳಗೆ ಬನ್ನಿ ಆಗಬೇಕು ಅಂತಂದ್ರೆ ಕೊಟ್ರೇಶ್ವರ ಬನ್ನಿ ಮುಡಿದ ಮೇಲೆ ಇಲ್ಲೆಲ್ಲ ಊರಲ್ಲೆಲ್ಲ ಬನ್ನಿ ಮುಡಿಯೋದು. ಹಬ್ಬಗಳ ಆಚರಣೆ ಎಲ್ಲ ಹೆಂಗಿರುತ್ತೆ ಸರ್ ಇಲ್ಲೆಲ್ಲ ಅಂತ ಹೇಳಿ? ಅಂದ್ರೆ ಈಗ ಕೊಟ್ರೇಶ್ವರ ಜಾತ್ರೆ ದೊಡ್ಡದಾಗಿ ಮಾಡ್ತೀರಾ? ದೊಡ್ಡ ಮಟ್ಟಿಗೆ ಇರುತ್ತೆ. ಇದು ನಾವು ಸ್ಟಾರ್ಟ್ ಆಗದೆ ವಿನಾಯಕ ಉತ್ಸವದಿಂದ. ಕೊಟ್ರೇಶ್ವರನ ಮಠದಲ್ಲಿ ಸ್ಟಾರ್ಟ್ ಆಗದೆ ವಿನಾಯಕನ ಒಂದು ಚತುರ್ಥಿ ಏನು ಆತನ ಒಂದು ಪ್ರತಿಷ್ಠಾಪನೆ ಮಾಡೋದ್ರಿಂದ ಫಸ್ಟ್ ಇಲ್ಲಿ ಹಬ್ಬ, ಆತನ ಮಠದಲ್ಲಿ ಹಬ್ಬ ಸ್ಟಾರ್ಟ್ ಆಗಿದೆ ವಿನಾಯಕದ್ದು. ಆತನ ಕುಂದಿರ್ಸಿದ ನಂತರನೇ ನೆಕ್ಸ್ಟ್ ದಸರಾ ಬರುತ್ತೆ. ಗಣೇಶ ಹಬ್ಬದಿಂದ ನೀವು ಹೇಳ್ತಿರೋದಾದ್ರೆ ಗಣೇಶನ ಹಬ್ಬ ಮೂಲ ಫಸ್ಟ್ ಗಣೇಶನ ಹಬ್ಬನ ಉತ್ಸವಗಳೆಲ್ಲ ಐತೆ ಸ್ಟಾರ್ಟ್ ಆಗುತ್ತೆ. ಗಣೇಶನ ಹಬ್ಬ ಆದ್ಮೇಲೆ ದಸರಾ ಬರುತ್ತೆ. ದಸರಾ ನಂತರ ಕಾರ್ತಿಕೋತ್ಸವ ನಂತರ ತೇರು. ಹಂಗಂದ್ರೆ ನಾವು ಫಸ್ಟ್ ನಾವು ತಿಳ್ಕೊಂತಿರೋದು ಹೆಂಗ್ ಗೊತ್ತಾ, ವರ್ಷದ ಆಚರಣೆ ಹೆಂಗ್ ತಿಳ್ಕೊಂತೀವಿ ನಾವು ಅಂತಂದ್ರೆ ನೀವು ಹೇಳಿ ಕರೆಕ್ಟ್ ಆಗಿದೆ. ನನಗೆ ನೋಡ್ರಿ, ನಮಗೆ ಅಬ್ಸರ್ವ್ ಆಗಿಲ್ಲ. ನಮಗೆ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಹೊಸ ವರ್ಷದಲ್ಲಿ ಫಸ್ಟ್ ಯುಗಾದಿ ಬರ್ತದ, ಯುಗಾದಿಯಿಂದ ನಮ್ಮ ಹೊಸ ದಿನಾಚರಣೆ ಸ್ಟಾರ್ಟ್ ಆಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ. ಕೊಟ್ಟೂರಲ್ಲಿ ಹೆಂಗೆ ಅಂತ ಅಂದ್ರೆ ವಿನಾಯಕನ ಹಬ್ಬ ಅಂದ್ರೆ ಗಣೇಶನ ಹಬ್ಬದಿಂದ ನೆಕ್ಸ್ಟ್ ದಸರಾದಿಂದ ದೀಪಾವಳಿಯಿಂದ ಮತ್ತೆ ಕಾರ್ತಿಕೋತ್ಸವ ಐತಂದ ದೀಪಾವಳಿ ಕಾರ್ತಿಕೋತ್ಸವ ಸೇಮ್ ನೆಕ್ಸ್ಟ್ ತೇರು ಅಲ್ಲಿಗೆ ಮುಗಿತದೆ ಅಂತ ಹೇಳಿ.
ಓಹೋ ಕೊನೆಯದಾಗ ಬರ್ತಕ್ಕಂಥದ್ದು ಇಲ್ಲಿ ವಿನಾಯಕನಿಂದನೇ ಐತಿಂದ ಎಲ್ಲ ಪೂಜೆಗಳು ಸ್ಟಾರ್ಟ್ ಕೊನೆಯದಾಗ ಬರ್ತಕ್ಕಂಥದ್ದು. ಇವತ್ತು ಅದನ್ನ ಪೂಜೆ ಮಾಡ್ತೀವಪ್ಪ ಅಂದ್ರೆ ಫಸ್ಟ್ ವಿನಾಯಕನ ಪೂಜೆ ಮಾಡಿ ಇದನ್ನ ಪೂಜೆ ಸ್ಟಾರ್ಟ್ ಮಾಡೋದು. ನೋಡ್ರಿ ಎಷ್ಟು ಚೆನ್ನಾಗಿದೆ, ಅದ್ಭುತ. ಸರ್ ಬನ್ನಿ ಸರ್ ಹೋಗೋಣ ಅಂತ ಅಲ್ಲಿಗೆ.